ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಇವತ್ತು ನಾವು 9ನೇ ತರಗತಿಯ ತಿಳಿ ಕನ್ನಡ ಭಾಗ 2 ಕನ್ನಡ ಒಂದು 6ನೆಯ ಪದ್ಯ 6 ಒಂದನೆಯ ಮರದ ನೆರಳು ಒಂದು ಪದ್ಯದ ಬಗ್ಗೆ ನಾವು ಇವತ್ತು ಈ ತರಗತಿಯಲ್ಲಿ ಕಲಿಯೋಣ ಮಕ್ಕಳೇ. ಇವಾಗ ಒಂದನೆಯ ಮರದ ನೆರಳು ಅಂತಂದರೆ ಏನಾಗುತ್ತೆ ನಮಗೆ, ಇವಾಗ ಒಂದನೆಯ ಮರಳು ಅಂತಂದರೆ ಒಂದೊಂದು ಜನಪದ ಸಾಹಿತ್ಯದ ಒಂದು ಪೊಯಮಿನ ಬಗ್ಗೆ ನಾವು ಇವತ್ತು ಯಾವ ರೀತಿ ಜನಪದ ಸಾಹಿತ್ಯ ಅಂತಂದರೆ ಒಂದು ಜನರಿಂದ ಒಂದು ಜನರ ಬಾಯಿಯಿಂದ ಹರಡಿರುವಂಥ ಒಂದು ಸಾಹಿತ್ಯವನ್ನು ನಾವು ಜನಪದ ಸಾಹಿತ್ಯ ಅಂತ ಕರಿತೀವಿ. ಅದಕ್ಕೆ ಯಾರು ರಚಿಸಿದ್ರು ಅನ್ನೋದಿಲ್ಲ. ಜನರು ಆದಂಥ ಅನುಭವಗಳನ್ನು, ಸಂತೋಷಗಳನ್ನು ತನ್ನ ಹಾಡುಗಳಲ್ಲಿ, ಅವರು ತನ್ನ ಕೆಲಸ ಮಾಡುವಂಥ ಗದ್ದೆಗಳಲ್ಲಿ, ಹೊಲಗಳಲ್ಲಿ ಬೀಸುವಾಗ, ಕುಟ್ಟುವಾಗ, ಹೀಗೆ ಅವು ಒಬ್ಬರ ಬಾಯಿಯಿಂದ ಇನ್ನೊಬ್ಬರ ಬಾಯಿಗೆ ಹರಡುವ ಒಂದು ಸಾಹಿತ್ಯವನ್ನು ನಾವು ಜನಪದ ಸಾಹಿತ್ಯ ಅಂತ ಕರಿತೀವಿ. ಆ ಜನಪದ ಸಾಹಿತ್ಯವು ನಾವು ತ್ರಿಪದಿಗಳಲ್ಲಿ ಇರುವುದನ್ನು ನಾವು ಜನಪದ ಸಾಹಿತ್ಯ ಅಂತ ಕರಿತೀವಿ. ಜನಪದ ಸಾಹಿತ್ಯವು ಒಂದು 3 ಸಾಲುಗಳನ್ನು ಒಳಗೊಂಡಿರುವುದಕ್ಕೆ ನಾವು ತ್ರಿಪದಿ ಅಂತ ಕರಿತೀವಿ ಮಕ್ಕಳೇ. ಇವತ್ತು ನಾವು ಜನಪದ ಸಾಹಿತ್ಯ ಒಂದು ಪಯಮಿನಲ್ಲಿ ಈ ಒಂದು ಇಲ್ಲಿ ಪ್ರಕೃತಿಯ ವರ್ಣನೆ ಆಗಿರ್ಬೋದು, ಒಂದು ಭೂಮಿ ತಾಯಿಯ ಒಂದು ವರ್ಣನೆ ಆಗಿರ್ಬೋದು, ಮತ್ತು ಆಮೇಲೆ ಒಂದು ಪ್ರಕೃತಿ ಸೌಂದರ್ಯವನ್ನಾಗಿರ್ಬೋದು, ಹೆಣ್ಣಿನ ಒಂದು ಮಮತೆ ಆಗಿರ್ಬೋದು, ಮಕ್ಕಳ ಆಟಗಳಾಗಿರ್ಬೋದು, ಮತ್ತು ಒಂದು ಹೀಗೆ ಪ್ರತಿಯೊಂದೂ ಈ ಒಂದು ಪದ್ಯದಲ್ಲಿ ಯಾವ ರೀತಿಯಾಗಿ ವರ್ಣಿಸಿರುವುದನ್ನು ನಾವು ಈ ಒಂದು ಪದ್ಯದ ಒಂದು ಸಾಲುಗಳ ಮುಖಾಂತರ ನಾವು ನೋಡೋಣ ಮಕ್ಕಳೇ. ಇವಾಗ ನಾವು ಜನಪದ ಸಾಹಿತ್ಯದ ಬಗ್ಗೆ ನಾವು ನೋಡೋಣ ಅಂತಂದರೆ ಪಾಠ ಪ್ರವೇಶದಲ್ಲಿ ಏನು ಕೊಟ್ಟಿದ್ದಾರೆ, ಜನಪದರು ತಮ್ಮ ನೋವು, ನಲಿವು, ಕಷ್ಟ, ಸುಖ, ದುಃಖ, ದುರ್ಮಾನಗಳನ್ನು ಪರಿಹರಿಸಿಕೊಳ್ಳಲು ಹಲವಾರು ಮಾರ್ಗಗಳನ್ನು ಕಂಡುಕೊಂಡಿದ್ದರು. ಅಂತಂದರೆ ಜನಪದರು ತಮಗಾದಂಥ ಅನುಭವಗಳಾಗಿರ್ಬೋದು, ಸುಖ, ದುಃಖ, ಸಂತೋಷ, ನೋವು, ನಲಿವುಗಳನ್ನು ಪರಿಹರಿಸಿಕೊಳ್ಳಲು ಅವರದೇ ಆದಂಥ ಮಾರ್ಗಗಳನ್ನು ಕಂಡುಕೊಂಡಿದ್ದರು. ಅವುಗಳಲ್ಲಿ ಕ್ರೀಡೆಗಳಾಗಿರ್ಬೋದು, ಕಥೆ ಆಗಿರ್ಬೋದು, ಕೋಲಾಟ ಆಗಿರ್ಬೋದು, ಹಾಡು, ಒಗಟು ಇತ್ಯಾದಿಗಳು ನಾವು ಕಾಣ್ತೀವಿ. ಹೀಗೆ ನಾವು ಒಗಟು ಅಂದ ತಕ್ಷಣ ಒಂದು ನೆನಪಾಯಿತು ಏನಂತಂದರೆ, ಹಳ್ಳಿಗಳಲ್ಲಿ ಒಂದು ಏನೇ ಕೆಲಸ ಮಾಡ್ಬೇಕಾದ್ರೆ ಒಗಟುಗಳು ಓಡಿಸ್ತಿದ್ರು. ಈ ಒಗಟು ಹಾಕ್ಬಿಟ್ಟು ಅದರಲ್ಲಿ ತನಗಾಗುವಂಥ ಖುಷಿಯನ್ನು ನಾವು ಪಡೆದನ್ನು ನಾವು ನೋಡ್ತೀವಿ. ಒಂದನೆಯ ಮರದ ಪದ್ಯದಲ್ಲಿ ಜಗವೆಲ್ಲ ಸುಭಿಕ್ಷವಾಗಿರಲಿ ಎಂಬಂಥ ಸದಾಶಯವಿದೆ. ಪ್ರಕೃತಿಯ ವರ್ಣನೆ ಆಗಿರ್ಬೋದು, ಹೆಣ್ಣಿಗೆ ತನ್ನ ತವರು ಮನೆಯ ಬಗೆಗಿನ ಮಮಕಾರ ಆಗಿರ್ಬೋದು, ಮಕ್ಕಳಾಟದ ಮಹಿಮೆ ಆಗಿರ್ಬೋದು, ಮುಂತಾದವುಗಳನ್ನು ಹೃದಯಂಗಮವಾಗಿ ವರ್ಣಿಸಲಾಗಿದೆ. ಈ ಒಂದು ಜನಪದ ಸಾಹಿತ್ಯದ ಒಂದು ಪದ್ಯದಲ್ಲಿ ನಾವು ಇದೆಲ್ಲವನ್ನು ನಾವು ಕಾಣಬಹುದು. ಮಾರುದ್ದ ಪೈರಾಗ್ಲಿ, ಮೊಳಲುದ್ದ ತೆನೆಯಾಗ್ಲಿ, ಬಡವನ ಮನೆಗೆ ಸಿರಿ ಬರಲಿ, ಭೂಮಿ ತಾಯಿ ಕಂದವನ ಹಸಿವು ಹಿಂಗೋಗ್ಲಿ. ಅಂದರೆ ಮಾರುದ್ದ ಪೈರಾಗಲಿ, ಮೊಳಲುದ್ದ ತೆನೆಯಾಗಲಿ, ಬಡವನ ಮನೆಗೆ ಸಿರಿ ಬರಲಿ ಅಂತಂದರೆ ಏನು ಗೊತ್ತಾ, ಇಲ್ಲಿ ಹೊಲದಲ್ಲಿ ತಾನು ಹಾಕಿದ್ದಂಥ ಪೈರು ಒಂದು ಮಾರುದ್ದ ಬರಲಿ, ತೆನೆ, ಬಡವನ ಮನೆಗೆ ಸಿರಿ ಬರಲಿ ಅಂತಂದರೆ ಮಾರುದ್ದ ಒಂದು ತೆನೆ ಬಂದಾಗ ಕಾಳುಗಳು ತುಂಬ ಸಿಗುತ್ತೆ. ಅವಾಗ ಏನಾಗುತ್ತೆ, ಭೂಮಿ ತಾಯಿ ಕಂದವನ ಹಸಿವು ಹಿಂಗೋಗ್ಲಿ ಅಂದರೆ ಭೂಮಿ ತಾಯಿ ಅಂತ ಒಂದು ಮಕ್ಕಳು, ರೈತರಿಗೆ ಎಲ್ಲರಿಗೂ ಒಂದು ಹಸಿವು, ಯಾರು ಹಸಿವಿನಿಂದ ಸಾಯಬಾರ್ದು, ಎಲ್ಲರೂ ಸುಖವಾಗಿ ಸಂತೋಷವಾಗಿ ಇರಬೇಕು ಎಂಬುದನ್ನಾಗಿ ಭೂಮಿ ತಾಯಿ ಕಂದವನ ಹಸಿವು ಹಿಂಗೋಗ್ಲಿ ಅಂದರೆ ಭೂಮಿ ತಾಯಿಯ ಒಂದು ಮಕ್ಕಳು, ಒಂದು ರೈತರ ಮಕ್ಕಳು ಎಲ್ಲರೂ ಖುಷಿಯಾಗಿ ಇರಲಿ ಎಂಬುದನ್ನಾಗಿ ಇಲ್ಲಿ ನಾವು ಈ ಒಂದು ಪದ್ಯದ ಸಾಲುಗಳಲ್ಲಿ ನಾವು ಕಾಣ್ಬೋದು ಮಕ್ಕಳೇ. ಅದೇ ರೀತಿಯಲ್ಲಿ ನೆಲದಾಗ ಗಿಡ ಚೆಲ್ಲುವ, ಮಾವಿನ ಗಿಡ ಚೆಲ್ಲುವ, ಅಕ್ಕಿ ಪಕ್ಕ್ಯಾಗ ಗಿಣಿ ಚೆಲ್ಲುವ, ಮ್ಯಾಲಿನ ಚಿಕ್ಕ್ಯಾಗ ಚೆಲುವ ಚಂದ್ರಾಮ. ಇಲ್ಲಿ ಎಷ್ಟು ಅದ್ಭುತವಾಗಿ ಒಂದು ಪ್ರಕೃತಿಯನ್ನು ವರ್ಣಿಸುವುದನ್ನು ನಾವು ಕಾಣಬಹುದು ಈ ಒಂದು ಸಾಲುಗಳಲ್ಲಿ. ನೆಲದಾಗ ಗಿಡ ಚೆಲ್ಲುವ, ಮಾವಿನ ಗಿಡ ಚೆಲ್ಲುವ, ಈ ಒಂದು ಭೂಮಿಯಲ್ಲಿ ನಮ್ಗೆ ಹಚ್ಚ ಹಸಿರಿದ್ದಾಗ ಎಷ್ಟು ಸುಂದರವಾಗಿ ಕಾಣುತ್ತೆ. ಮತ್ತು ಮಾವಿನ ಗಿಡ ಚೆಲ್ಲುವ, ಒಂದು ಗಿಡಗಳಲ್ಲಿ ಮಾವಿನ ಗಿಡ ತುಂಬ ಸುಂದರವಾಗಿ ಇರುವುದನ್ನು ನಾವು ಕಾಣುತ್ತೀವಿ. ಆ ಒಂದು ಗಿಡದಲ್ಲಿ ಅಕ್ಕಿ ಪಕ್ಷಿಗಳಲ್ಲಿ ಗಿಣಿ ಚೆಲ್ಲುವ, ಆ ಒಂದು ಗಿಣಿ ಹಚ್ಚ ಹಸಿರಿನಲ್ಲಿ ಗಿಡದಲ್ಲಿ ಆ ಗಿಣಿ ಕುಂತಾಗ ಅವಾಗ ಎಷ್ಟು
ಸುಂದರವಾಗಿ ಕಾಣುತ್ತಂದರೆ ಮ್ಯಾಲಿನ ಚಿಕ್ಕ್ಯಾಗ ಚೆಲುವ ಚಂದ್ರಾಮ ಅಂತಂದರೆ ಮ್ಯಾಲಿನ ಗಿಡದಲ್ಲಿ ಚಿಕ್ಕಿಗಳಲ್ಲಿ ಆ ಒಂದು ನಕ್ಷತ್ರಗಳಲ್ಲಿ ಚೆಲುವ ಚಂದ್ರಾಮ, ಆ ಚಂದ್ರನು ಎಷ್ಟು ಒಂದು ಸುಂದರವಾಗಿ ಕಾಣುವುದನ್ನು ಇಲ್ಲಿ ಒಂದು ಪ್ರಕೃತಿ ಸೌಂದರ್ಯವನ್ನು ವರ್ಣಿಸುವುದನ್ನು ನಾವು ಕಾಣ್ಬೋದು ಮಕ್ಕಳೇ. ಅದೇ ರೀತಿಯಲ್ಲಿ ತಾಯಿಲ್ದ ತವರಿಗೆ ಹೋಗದಿರು ನನ್ನ ಮನವೇ, ನೀರಿಲ್ದ ಕೆರಿಗೆ ಕರ ಬಂದು ತಿರುಗಾಗ ಆಗ ನೋಡದಿರು ದುಃಖಿಗಳ. ಇಲ್ಲಿ ಎಷ್ಟು ಚೆನ್ನಾಗಿ ವರ್ಣಿಸಿದ್ದಾರೆ. ಒಂದು ತಾಯಿಯ ಒಂದು ತವರು ಮನೆಯ ಬಾಂಧವ್ಯವನ್ನು ಇಲ್ಲಿ ಎಷ್ಟು ಒಂದು ಸಾಲುಗಳ ಮೂಲಕ ಅರ್ಥಗರ್ಭಿತವಾಗಿ ವರ್ಣಿಸಿದ್ರೆ ನಾವು ನೋಡ್ಬೋದು. ತಾಯಿಲ್ದ ತವರಿಗೆ ಹೋಗದಿರು ನನ್ನ ಮನವೇ ಅಂತಂದರೆ ಇಲ್ಲಿ ತನ್ನ ಮನಸ್ಸನ್ನು ಒಂದು ಹೆಣ್ಣು ತನ್ನ ಮನಸ್ಸು ಹೇಳುತ್ತೆ, ತಾಯಿಲ್ದ ತವರಿಗೆ ಹೋಗದಿರು ನನ್ನ ಮನವೇ ಅಂತಂದರೆ ಆ ಮನಸ್ಸು ಎಳೆಯುತ್ತೆ ಹೆಣ್ಣಿಗೆ, ತನ್ನ ತವರು ಮನೆಯ ಒಂದು ಬಾಂಧವ್ಯ ಎಳೆಯುತ್ತೆ ಹೋಗಬೇಕು ಅಂತ. ಆವಾಗ ತಾಯಿ ಇಲ್ಲದ ತವರಿಗೆ ಹೋಗದಿರು ನನ್ನ ಮನವೇ, ನೀರಿಲ್ಲದ ಕೆರೆಗೆ ಕರ ಬಂದು ಅಂತಂದರೆ ನೀರಿಲ್ಲದಿರುವಂಥ ಒಂದು ಕೆರೆಗೆ ಕರ ಹೋದರೆ ಏನಾಗುತ್ತೆ, ನೀರ ಬಾಯಾರಿಕೆ ಆದಾಗ ಏನಾಗುತ್ತೆ, ಅದಕ್ಕೆ ಇನ್ನಷ್ಟು ನೋವಾಗುತ್ತೆ ನೀರಿಲ್ಲ ಅಂತ. ಅದೇ ರೀತಿ ಹೆಣ್ಣು ತವರು ಮನೆಗೆ ಹೋದಾಗ ತಾಯಿ ಇಲ್ಲದಾಗ ಏನಾಗುತ್ತೆ, ಆ ಒಂದು ಮನಸ್ಸಿಗೆ ದುಃಖ ಆಗುತ್ತೆ. ತಿರುಗಾಗ ಆಗ ನೋಡದಿರ ದುಃಖಿಗಳ. ಏನು ಮಾಡಿದರೆ ಇಲ್ಲಿ ಆ ಹೆಣ್ಣು ತವ್ರ ಮನೆಗೆ ಹೋಗುವಂಥದ್ದನ್ನು ಇಲ್ಲಿ ಎಷ್ಟು ಅರ್ಥಗರ್ಭಿತವಾಗಿ ವರ್ಣಿಸಿದ್ರೆ ನಾವು ಕಾಣುತ್ತೇವೆ. ಆಗ ತಿರುಗಿದಾಗ ನೋಡದಿರು ದುಃಖ. ನಮಗೇನಾಗುತ್ತೆ, ತಾಯಿ ಇಲ್ಲದ ತವರು ಮನೆಗೆ ಹೋದಾಗ ನಮಗೆ ನಮ್ಮ ಒಂದು ತಾಯಿ ಇದ್ದಾಗ ನಮಗೇನಾಗುತ್ತೆ, ಒಂದು ಖುಷಿ ಆಗುತ್ತೆ, ಸಂತೋಷ ಕೊಡುತ್ತೆ. ಅದೇ ತಾಯಿ ಇಲ್ಲದಾಗ ಆ ತವ್ರ ಮನೆಗೆ ಏನಾಗುತ್ತೆ, ನಮ್ಮನ್ನು ಅರ್ಥ ಮಾಡ್ಕೊಳ್ಳೋರು ತಾಯಿ ಆಗಿರೋದ್ರಿಂದ ಆ ಮನೆಗೆ ತಾಯಿ ಇಲ್ಲದ ಮನೆಗೆ ಹೋದಾಗ ಏನಾಗುತ್ತೆ, ನಮಗೆ ಆ ಒಂದು ಪ್ರೀತಿಯಿಂದ ಮಾತನಾಡಿಸುವವರು ಯಾರು ಇಲ್ಲದಾಗ ಏನಾಗುತ್ತೆ, ನಮಗೆ ನೋವು ಆಗುತ್ತೆ. ಅದಕ್ಕೆ ಇಲ್ಲಿಗೆ ಎಷ್ಟು ಚೆನ್ನಾಗಿ ಜನಪದ ಒಂದು ಸಾಲುಗಳ ಮೂಲಕ ಇಷ್ಟೊಂದು ಅರ್ಥಗರ್ಭಿತವಾಗಿ ವರ್ಣಿಸುವುದನ್ನು ನಾವು ಕಾಣ್ಬೋದು ಈ ಒಂದು ಲೈನುಗಳಲ್ಲಿ. ಅದೇ ರೀತಿಯಲ್ಲಿ ತೊಟ್ಟಿಲ ಹೊತ್ಕೊಂಡು ತೌರ್ಬಣ್ಣ ಉಟ್ಕೊಂಡು ಅಪ್ಪ ಕೊಟ್ಟೆಮ್ಮ ಹೊಡ್ಕೊಂಡು ತಂಗ್ಯವ್ವ ದಿಟ್ಟತ್ತಿ ತಿರುಗಿ ನೋಡಾಳ. ಇಲ್ಲೇನು ಮಾಡಿದಾಳೆ, ಹೆಣ್ಣು ತನ್ನ ಗರ್ಭಿಣಿಯಾಗಿ ಹೆರಿಗೆ ಸಮಯದಲ್ಲಿ ತವ್ರ ಮನೆಗೆ ಬಂದಿರುತ್ತಾಳಲ್ವಾ, ಅವಾಗೇನಾಗುತ್ತೆ, ತೊಟ್ಟಿಲ ಅಪ್ಪ ಏನು ಮಾಡ್ತಾನೆ, ಮಗುನ ಹೆಣ್ಣನ್ನು ತನ್ನ ಗಂಡನ ಮನೆಗೆ ಕಳಿಸುವಾಗ ಮಗು ಜೊತೆಗೆ ತೊಟ್ಟಿಲ ಹೊತ್ಕೊಂಡು, ಅಂದರೆ ತೊಟ್ಟಿಲು ಯಾಕೆ ಕಳಿಸ್ತಾರೆ ಅಂತಂದರೆ ಮಗುವನ್ನು ಮಲಗಿಸುವುದೋಸ್ಕರ ಒಂದು ತೊಟ್ಟಿಲನ್ನು ತವ್ರ ಮನೆಯವರು ಕೊಡ್ತಾರೆ. ತವ್ರ ಬಣ್ಣ ಹುಟ್ಕೊಂಡು, ತವ್ರ ಬಣ್ಣ ಅಂತಂದರೆ ಒಂದು ಬಣ್ಣಗಳಿಂದ ಕೂಡಿರುವಂಥ ಒಂದು ಸೀರೆಯನ್ನು ಉಟ್ಕೊಂಡು ಅಪ್ಪ ಕೊಟ್ಟೆಮ್ಮ ಹೊಡ್ಕೊಂಡು, ಅಪ್ಪ ಒಂದು ಹಿಂದಿನ ಕಾಲದಲ್ಲಿ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೆ ಏನು ಮಾಡ್ತಾಯಿದ್ರು, ಒಂದು ಹಸುನೋ ಎಮ್ಮೆನೋ ಒಂದು ಮಗು ಜೊತೆಗೆ ಕಳಿಸ್ತಾಯಿದ್ರು ಗಂಡನ ಮನೆ ಜೊತೆಗೆ. ಇವಾಗ ಏನಾಗುತ್ತೆ, ಇವಾಗ ಆ ಪದ್ಧತಿ ಇಲ್ಲ. ಪದ್ಧತಿ ಕೆಲವು ಕಡೆ ಇದೆ, ನಾವು ನೋಡ್ತೀವಿ. ಅದೇ ರೀತಿಯಲ್ಲಿ ಇವಾಗ ಬೇಕಾದಷ್ಟು ಹಾಲು ಸಿಗುತ್ತೆ. ಹಿಂದಿನ ಕಾಲದಲ್ಲಿ ಏನಾಗ್ತಿತ್ತು, ಇಷ್ಟೆಲ್ಲ ಫೆಸಿಲಿಟಿ ನಮಗೆ ಇರ್ತಿರ್ಲಿಲ್ಲ. ಅವಾಗ ಏನು ಮಾಡ್ತಿದ್ದ, ತಂದೆ ತವ್ರ ಮನೆಯವರು ತಾವು ಸಾಕಿದ್ದ ಅಂತ ಒಂದು ಕರಿಯ ಎಮ್ಮೆ ಆಗಿರ್ಬೋದು, ಹಸು ಆಗಿರ್ಬೋದು, ತನ್ನ ಮಗಳು ಹೆರಿಗೆಗೆ ಬಂದ ತಕ್ಷಣ ಆ ಒಂದು ಗಂಡನ ಮನೆಗೆ ಹೋಗುವಾಗ ಆ ಮಗುವನ್ನು ಮೊಮ್ಮಗಳು ಅಥವಾ ಮೊಮ್ಮಗನನ್ನು ಸುಖವಾಗಿ ಹಾಲಿ ಕುಡಿದು ದೊಡ್ಡವನಾಗಲಿ ಅಂದ್ಬಿಟ್ಟು ತನ್ನ ಮಗಳ ಜೊತೆ ಒಂದು ಎಮ್ಮೆನ ಹಸುನ ಕೊಟ್ಟು ಕಳಿಸ್ತಿರೋದನ್ನು ನಾವು ಕಾಣ್ಬೋದು ಮಕ್ಕಳೇ. ಹೊಡ್ಕೊಂಡು ತಂಗ್ಯವ್ವ ದಿಟ್ಟತ್ತಿ ತಿರುಗಿ ನೋಡಾಳ. ಏನಂದರೆ ತಂಗ್ಯಮ್ಮ ಏನು ಮಾಡ್ತಾಳೆ, ತನಗೆ ಕೊಟ್ಟಂಥ ತೊಟ್ಲಾಗಿರ್ಬೋದು, ಹೊಸ ಸೀರೆ ಆಗಿರ್ಬೋದು, ತನ್ನ ಮಗುನನ್ನು ಎತ್ಕೊಂಡು ಊರಿಂದ ಹೋಗುವಾಗ ಅವಳು ಏನು ಮಾಡ್ತಾಳೆ, ಒಂದು ದಿಮ್ಮೆಯನ್ನು ಎತ್ತಿ ತಿರುಗಿ ತನ್ನ ತವರು ಮನೆ ಕಡೆಗೆ ತನ್ನ ಊರನ್ನು ತಿರುಗಿ ನೋಡುತ್ತಾಳೆ. ಅವಳಿಗೆ ಎಷ್ಟೇ ಒಂದು ತವ್ರ ಮನೆಗಿರುವಂಥ ಬಾಂಧವ್ಯವನ್ನು ಇಲ್ಲಿ ಎಷ್ಟು ಒಂದು ಅರ್ಥಗರ್ಭಿತವಾಗಿ ವರ್ಣಿಸಿದ್ದನ್ನು ನಾವು ಈ ಒಂದು ಸಾಲುಗಳ ಮೂಲಕ ನಾವು ನೋಡ್ಬೋದು ಮಕ್ಕಳೇ. ಅದೇ ರೀತಿಯಲ್ಲಿ ಮುಂದೆ ಹೋಗೋಣ. ನನ್ನಯ್ಯ ನಂತೋರು 12 ಮಕ್ಕಳು, ಅಂದರೆ ನನ್ನಯ್ಯ ನಂತೋರು 12 ಮಕ್ಕಳು, ಒಂದು ಮಗು ಜೊತೆಗೆ ಸುಮಾರು ಮಕ್ಕಳು, 12 ಮಕ್ಕಳು ಹೊನ್ನೆಯ ಮರದ ನೆರಳಲ್ಲಿ ಅಂತಂದರೆ ಹೊನ್ನೆಯ ಮರದ ನೆರಳಲ್ಲಿ ಆಟ ಆಡ್ತಿರ್ತಾರೆ. ಹಾಡುವಾಗ ಸನ್ಯಾಸಿ ಜಪವ ಮರೆತಾನು ಅಂತಂದರೆ ಈ ಹೊನ್ನೆಯ ಮರದ ನೆರಳಲ್ಲಿ
ಮಕ್ಕಳು ಆಟ ಆಡುತ್ತಿರುವಾಗ ಆ ತಂಪಿನಲ್ಲಿ ಅಲ್ಲಿ ಒಬ್ಬ ಋಷಿ ತಪಸ್ಸು ಮಾಡುತ್ತಿರುವಾಗ ಸನ್ಯಾಸಿನಿ ಏನು ಮಾಡ್ತಾನೆ, ಆ ಜಪವ ಮರೆತಾನು. ಮಕ್ಕಳ ಈ ಮುಗ್ಧ ಆಟವನ್ನು ನೋಡಿ ಸನ್ಯಾಸಿ ಸಹ ಏನು ಮಾಡ್ತಾನೆ, ತನ್ನ ಜಪವನ್ನೇ ಮರೆತು ಬಿಡ್ತಾನೆ ಎಂಬುದನ್ನಾಗಿ ಇಲ್ಲಿ ಒಂದು ಮಕ್ಕಳ ಒಂದು ಆಟ ಎಷ್ಟು ಮುಗ್ಧ ಸಂತೋಷವನ್ನು ಕೊಡುತ್ತೆ, ನಿಷ್ಕಲ್ಮಶವಾದ ಪ್ರೀತಿ, ಮುಗ್ಧತೆ ಎಂಬುದನ್ನು ಈ ಒಂದು ಸಾಲುಗಳ ಮೂಲಕ ನಾವು ನೋಡಬಹುದು. ಅಂದರೆ ನನ್ನಯ್ಯಂತೋರು 12 ಮಕ್ಕಳು ಒಂದೆಯ ಮರದ ನೆರಳಲ್ಲಿ ಹಾಡುವಾಗ ಸನ್ಯಾಸಿ ಜಪವ ಮರೆತಾನು ಎಂಬುದನ್ನು ಇಲ್ಲಿ ಎಷ್ಟು ಅರ್ಥಗರ್ಭಿತವಾಗಿ ವರ್ಣಿಸುವುದನ್ನು ಈ ಸಾಲುಗಳ ಮೂಲಕ ನಾವು ನೋಡಬಹುದು. ಇಲ್ಲಿ ಏನಾಗಿದೆ, ಈ ಒಂದು ಪದ್ಯದ ಒಂದು ಜನಪದ ಸಾಹಿತ್ಯದ ಈ ಒಂದು ಪದ್ಯದಲ್ಲಿ ನಾವು ಪ್ರಕೃತಿ ವರ್ಣನೆ ಆಗಿರ್ಬೋದು, ಒಂದು ಮಾನವೀಯ ಮೌಲ್ಯಗಳ ಬಗ್ಗೆ ಆಗಿರ್ಬೋದು, ಒಂದು ತವರು ಮನೆಯ ಪ್ರೀತಿ ಆಗಿರ್ಬೋದು, ಅಭಿಮಾನ ಆಗಿರ್ಬೋದು, ಅಕ್ಕರೆ ಆಗಿರ್ಬೋದು, ಒಂದು ತಾಯಿಯ ಆರೈಕೆ ಆಗಿರ್ಬೋದು, ಒಂದು ಮಕ್ಕಳ ನಿಷ್ಕಲ್ಮಶವಾದ ಪ್ರೀತಿ ಆಗಿರ್ಬೋದು, ಈ ಒಂದು ಎಷ್ಟು ಅರ್ಥಗರ್ಭಿತವಾಗಿ ಒಂದು ನಿಷ್ಕಲ್ಮಶವಾದ ಒಂದು ಹಳ್ಳಿಯ ಜನರ ಮುಗ್ಧತೆಯನ್ನು ಈ ಒಂದು ಪದ್ಯದ ಮುಖಾಂತರ ನಾವು ತಿಳಿದಿದ್ದೇವೆ. ಈ ಒಂದು ಪೊಯಮು ನಿಮಗೆ ಇಷ್ಟವಾದಲ್ಲಿ ಕನ್ನಡ ಈ ಒಂದು ಪದ್ಯ ನಿಮಗೆ ಇಷ್ಟವಾದಲ್ಲಿ ಕನ್ನಡ ಫಾರ್ ಲಿಟಲ್ ಸ್ಟಾರ್ಸನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಮುಂದಿನ ವಿಡಿಯೋಗಳಿಗಾಗಿ ಕಾಯಿರಿ. ಧನ್ಯವಾದಗಳು. ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಇವತ್ತು ನಾವು ಈ ತರಗತಿಯಲ್ಲಿ ಒಂದನೆಯ ಮರದ ನೆರಳು ತಿಳಿ ಕನ್ನಡ 9th ಸ್ಟ್ಯಾಂಡರ್ಡ್ ಒಂದು ಪೊಯಮಿನ ಬಗ್ಗೆ, ಒಂದು ಪದಗಳ ಅರ್ಥದ ಬಗ್ಗೆ ನಾವು ಈ ತರಗತಿಯಲ್ಲಿ ತಿಳಿಯೋಣ. ಇಂಗೋಗ್ಲಿ ಮೀನ್ಸ್ ಕಡಿಮೆಯಾಗು ಅಥವಾ ಬತ್ತಿ ಹೋಗು ಅಂತ. ಜಪ ಅಂತಂದರೆ ಮಂತ್ರ, ಪಠಣ, ಪ್ರಾರ್ಥನೆ ಮಾಡೋದಕ್ಕೆ ನಾವು ಅಂತೀವಿ. ತವರು ಬಣ್ಣ ಅಂತಂದರೆ ತವರಿನವರು ನೀಡಿದ ಸೀರೆಯನ್ನು ನಾವು ತವರು ಬಣ್ಣ ಅಂತೀವಿ. ಮಾರುದ್ದ 2 ಕೈಗಳನ್ನು ಚಾಚಿದ ಅಳತೆ ಅಂತಂದರೆ ಮಾರುದ್ದ ಅಂತಂದರೆ ನಾವು ಒಂದು ಮಾರು ಇರುವಂತಹದ್ದನ್ನು ನಾವು ಮಾರುದ್ದ ಅಂತ ಕರಿತೀವಿ ಮಕ್ಕಳೇ. ಅದೇ ರೀತಿಯಲ್ಲಿ ತವರು ಅಂತಂದರೆ ನಾವು ಹುಟ್ಟಿದ ಒಂದು ಮನೆಯನ್ನು ನಾವು ತವರಿನ ಮನೆ ಅಂತ ಕರಿತೀವಿ. ದಿಟ್ಟು ಅಂತಂದರೆ ದಿಬ್ಬ, ಪಕ್ಷಿ ಅಂತಂದರೆ ಹಕ್ಕಿ, ಪಕ್ಷಿ ಅಂತ ಕರಿತೀವಿ. ಮೊಳ ಅಂತಂದರೆ ಮೊಣಕೈಯಿಂದ ಹಸ್ತದ ತುದಿಯಷ್ಟು ದೂರ ಇರುವಂಥದ್ದನ್ನು ನಾವು ಮೊಳ ಅಂತ ಕರಿತೀವಿ, ಅಥವಾ 2 ಗೇಣು. ಈ ರೀತಿ ನಾವು ಒಂದನೆಯ ಮರದ ನೆರಳು ಒಂದು ಪದಗಳ ಅರ್ಥದ ಬಗ್ಗೆ ನಾವು ಈ ತರಗತಿಯಲ್ಲಿ ತಿಳಿದಿದ್ದೇವೆ ಮಕ್ಕಳೇ. ಧನ್ಯವಾದಗಳು. ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ನಾವು ಇವತ್ತು ಈ ತರಗತಿಯಲ್ಲಿ 9ನೇ ತರಗತಿಯ ತಿಳಿ ಕನ್ನಡ ಭಾಗ 2ರ ಒಂದನೆಯ ಮರದ ನೆರಳು ಒಂದು ಅಭ್ಯಾಸದ ಬಗ್ಗೆ ನಾವು ಈ ತರಗತಿಯಲ್ಲಿ ಕಲಿಯೋಣ ಮಕ್ಕಳೇ. ಇಲ್ಲಿ ಈ ಕೆಳಗಿನ ಪದಗಳಿಗೆ ವಿರುದ್ಧಕವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಬಡವ ಆಪೋಸಿಟ್ ಶ್ರೀಮಂತ, ದುಃಖ ಸುಖ, ಮತ್ತು ನೆರಳು ಕತ್ತಲು. ಹೀಗೆ ವಿರುದ್ಧಕ ಪದಗಳನ್ನು ನಾವು ಈ ರೀತಿ ಬರಿಬೋದು ಮಕ್ಕಳೇ. ಅದೇ ರೀತಿಯಲ್ಲಿ ನೆಕ್ಸ್ಟ್ ತನ್ನ ಹಾಗೂ ವಂತ ಪ್ರತ್ಯಯಗಳನ್ನು ಬಳಸಿ ಮಾದರಿಯಂತೆ ತಲಾ 5 ಪದಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇವಾಗ ನಾವೇನು ಮಾಡಬೇಕು, ಫಾರ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಸಿರಿ ಪ್ಲಸ್ ತನ ಸಿರಿತನ, ಸಿರಿ ಪ್ಲಸ್ ವಂತ ಸಿರಿವಂತ. ಅದೇ ರೀತಿಯಲ್ಲಿ ಬಡ ಪ್ಲಸ್ ತನ ಬಡತನ, ಜಾಣ ಪ್ಲಸ್ ತನ ಜಾಣತನ, ಧೈರ್ಯ ಪ್ಲಸ್ ತನ ಧೈರ್ಯತನ. ಹೀಗೆ ನಾವು ತನವನ್ನು ಉಪಯೋಗಿಸಿಕೊಂಡು ಹೀಗೆ ನಾವು ಪ್ರತ್ಯಯಗಳನ್ನು ಬರೆದಿದ್ದೇವೆ ಮಕ್ಕಳೇ. ಅದೇ ರೀತಿಯಲ್ಲಿ ಇವಾಗ ವಂತ ಅನ್ನುವಂಥ ಪ್ರತ್ಯಯಗಳನ್ನು ಯಾವ ರೀತಿ ರಚನೆ ಮಾಡಬಹುದನ್ನು ನಾವು ನೋಡೋಣ. ಹೀಗೆ ರೂಪ ಪ್ಲಸ್ ವಂತ ರೂಪವಂತ. ಅದೇ ರೀತಿಯಲ್ಲಿ ಗುಣ ಪ್ಲಸ್ ವಂತ ಗುಣವಂತ, ಧೈರ್ಯ ಪ್ಲಸ್ ವಂತ ಧೈರ್ಯವಂತ, ಹೊಂದುವಂತ ಹಾಡುವಂತ, ಹಾಡು ಪ್ಲಸ್ ವಂತ ಹಾಡುವಂತ, ಮತ್ತು ಶಕ್ತಿ ಪ್ಲಸ್ ವಂತ ಶಕ್ತಿವಂತ. ಹೀಗೆ ನಾವು ಪದಗಳನ್ನು ರಚನೆ ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಹಾಡು ನುಡಿ ಮತ್ತು ಗ್ರಾಂಥಿಕ ರೂಪ ಇವುಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿಯಿರಿ ಅಂತ ಕೊಟ್ಟಿದ್ದಾರೆ. ಇವಾಗ ಮಾತನಾಡುವ ಭಾಷೆಯನ್ನು ನಾವು ಹಾಡು ನುಡಿ ಎಂದು ಕರೆಯುತ್ತೇವೆ. ನಾವು ಮಾತನಾಡುವಂಥ ಯಾವುದೇ ಒಂದು ಭಾಷೆ, ಆಡು ಭಾಷೆಯನ್ನು ನಾವು ಹಾಡು ನುಡಿ ಅಂತ ಕರಿತೀವಿ ಮಕ್ಕಳೇ. ಇದಕ್ಕೆ ವ್ಯಾವಹಾರಿಕ ಭಾಷೆ ಅಂತಲೂ ಕರಿತೀವಿ.
ವ್ಯಾವಹಾರಿಕ ಭಾಷೆ ಅಂತ ಕರಿತೀವಿ, ಹಾಡು ನುಡಿ ಅಂತ ಕರಿತೀವಿ ಎಂದು ಕರಿತೀವಿ. ಹಾಡು ನುಡಿಯ ಶಬ್ದಗಳು ಬರವಣಿಗೆಯಲ್ಲಿ ಬಂದಾಗ ಅವು ಹೊಂದುವಂಥ ರೂಪವೇ ನಾವು ಗ್ರಾಂಥಿಕ ರೂಪ. ನಾವು ಯಾವುದೇ ಒಂದು ಮಾತನ್ನು ಹಾಡುವಾಗ ಅದು ಒಂದು ಬರವಣಿಗೆ ರೂಪದಲ್ಲಿ ಬಂದಾಗ ಏನಾಗುತ್ತದೆ, ಒಂದು ಗ್ರಾಂಥಿಕ ರೂಪದಲ್ಲಿ ಇರುತ್ತೆ. ಇದನ್ನು ನಾವು ಗ್ರಾಂಥಿಕ ರೂಪ ಅಂತ ಕರಿತೀವಿ. ಜನಪದರ ಸಾಹಿತ್ಯದಲ್ಲಿ ಹಾಡು ನುಡಿ ಶಬ್ದಗಳ ಬಳಕೆ ಹೆಚ್ಚಿರುವುದನ್ನು ನಾವು ಗಮನಿಸಬಹುದು. ಹೀಗೆ ಹಾಡು ನುಡಿಯ ಒಂದು ಭಾಷೆ ಹೆಚ್ಚಿರುವುದನ್ನು ನಾವು ಗಮನಿಸುತ್ತೇವೆ ಜನಪದ ಸಾಹಿತ್ಯದಲ್ಲಿ. ಅದೇ ರೀತಿಯಲ್ಲಿ ಹಾಡು ನುಡಿ ಶಬ್ದಗಳು ಪ್ರದೇಶದಿಂದ ಪ್ರದೇಶಕ್ಕೆ ಬದಲಾಗುತ್ತವೆ. ಏನಾಗುತ್ತವೆ, ಹಾಡು ನುಡಿಗಳು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋದಾಗ ಏನಾಗುತ್ತೆ, ಅವ್ರು ಆಡುವಂಥ ಭಾಷೆ ಆಗಿರ್ಬೋದು, ಅವರ ಉಡುಗೆ ತೊಡುಗೆಗಳಾಗಿರ್ಬೋದು, ಪ್ರತಿಯೊಂದು ನಾವು ಭಿನ್ನತೆಯನ್ನು ನಾವು ಕಾಣ್ತೀವಿ. ಇವುಗಳ ಒಂದು ಅರ್ಥದಲ್ಲಿ ಏಕರೂಪತೆಯನ್ನು ತರುವಂಥ ಪ್ರತ್ಯಯವನ್ನು ನಾವು ಗ್ರಾಂಥಿಕ ರೂಪದಲ್ಲಿ ಕಾಣಬಹುದು. ಒಂದು ಏಕತೆಯನ್ನು ತರುವಂಥ ಒಂದು ಪ್ರತ್ಯಯವನ್ನು ನಾವೇನು ಮಾಡ್ತೀವಿ, ಒಂದು ಗ್ರಾಂಥಿಕ ರೂಪದಲ್ಲಿ ನಾವು ಕಾಣ್ತೀವಿ. ಅದೇ ರೀತಿ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಹಾಡು ನುಡಿ ಮತ್ತು ಗ್ರಾಂಥಿಕ ರೂಪದಲ್ಲಿ ಯಾವ ರೀತಿ ನಮಗೆ ಒಂದು ವ್ಯತ್ಯಾಸವನ್ನು ನಾವು ಕಾಣುತ್ತೇವೆ ಮಕ್ಕಳೇ. ಮ್ಯಾಲೆ ಮೇಲೆ ಅಂತ ಕಾಣ್ತೀವಿ, ನೀರಿಲ್ದ ನೀರಿಲ್ಲದ, ಕಂದವ್ವ ಕಂದವ್ನ, ತಾಯಿಲ್ಲ ತಾಯಿ ಇಲ್ಲದ. ಅದೇ ರೀತಿಯಲ್ಲಿ ತುಂಬೈತೆ ತುಂಬಿದೆ, ತಲೆಯಲ್ಲಿ ತಲೆಯಲ್ಲಿ, ಪಕ್ಯಾಗ ಅಂದರೆ ಪಕ್ಕೆಯಲ್ಲಿ ಅಥವಾ ಪಕ್ಕೆಗಳಲ್ಲಿ, ಐತಿ ಅಂದರೆ ಇದೆ ಅಂತ ನಾವು ಕಾಣ್ತೀವಿ. ಇದನ್ನು ನಾವು ಹಾಡು ನುಡಿಯಲ್ಲಿ ಕಾಣ್ತೀವಿ. ಅದೇ ಅಲ್ಲಿ ನಾವು ಗ್ರಾಂಥಿಕ ರೂಪದಲ್ಲಿ ಬದಲಾವಣೆ ಮಾಡಿದಾಗ ನಾವು ಪದಗಳಲ್ಲಿ ನಾವು ಸ್ವಲ್ಪ ವಿಭಿನ್ನತೆಯನ್ನು ಕಾಣ್ತೀವಿ. ಇದನ್ನು ನಾವು ಗ್ರಾಂಥಿಕ ರೂಪ ಅಂತ ಕರಿತೀವಿ. ಇದನ್ನು ನಾವು ಹಾಡು ನುಡಿ ಅಂತ ಕರಿತೀವಿ ಮಕ್ಕಳೇ. ಅದೇ ರೀತಿಯಲ್ಲಿ ದಿಟ್ಟತ್ತಿ ಅಂದರೆ ತಿಟ್ಟು ಹತ್ತಿ ಅಂತ. ಚಿಕ್ಕ್ಯಾಗ ಅಂತಂದರೆ ಚಿಕ್ಕಿಯಲ್ಲಿ, ಆಕಾಶದಲ್ಲಿ ನಾವು ಕಾಣ್ತೀವಲ್ಲ ನಕ್ಷತ್ರನ ನಾವು ಚಿಕ್ಕಿ ಅಂತ ಕರಿತೀವಿ, ಚಿಕ್ಕಿಯಲ್ಲಿ ಚಿಕ್ಕಿಗಳಲ್ಲಿ. ಅದೇ ರೀತಿಯಲ್ಲಿ ಗುಡಿನ್ಯಾಗ ಅಂತಂದರೆ ಗುಡಿಯಲ್ಲಿ. ಆಡು ಭಾಷೆಯಲ್ಲಿ ನಾವು ಆಡು ನುಡಿಯಲ್ಲಿ ಗುಡಿನಾಗ ಅಂತೀವಿ, ಗುಡಿಯನ್ನು ನಾವು ಗುಡಿನಾಗ ಅಂತ ಕರಿತೀವಿ. ಅದೇ ಗ್ರಾಂಥಿಕ ರೂಪದಲ್ಲಿ ನಾವು ಗುಡಿನಲ್ಲಿ ಅಂತ ಕರಿತೀವಿ. ಬ್ಯಾಡ ಅಂದರೆ ಆಡು ಭಾಷೆಯಲ್ಲಿ ನಾವೇನಂತೀವಿ, ಬೇಡ ಅಂತೀವಿ. ಅದೇ ಗ್ರಾಂಥಿಕ ರೂಪದಲ್ಲಿ ನಾವು ಬೇಡ ಅಂತ ಕರಿತೀವಿ. ಏನಾಗುತ್ತೆ, ಇಲ್ಲಿ ನಾವು ಪದಗಳನ್ನು ನಾವು ವ್ಯತ್ಯಾಸವನ್ನು ಕಾಣುತ್ತೇವೆ. ನಾವು ಆಡು ಭಾಷೆಗೂ ಮತ್ತು ಗ್ರಾಂಥಿಕ ರೂಪಕ್ಕೂ ಡಿಫ್ರೆನ್ಸ್ ಕಾಣ್ತೀವಿ ಮಕ್ಕಳೇ. ಏಸೊಂದು ಅಂದರೆ ಎಷ್ಟೊಂದಿದೆ ಅಂತೀವಲ್ಲ, ಅದಕ್ಕೆ ಏಸೊಂದು ಅಂತ ಅಂತಾರೆ. ಬರ್ತಾನೆ ಬರುತ್ತಾನೆ, ಕೂತ್ಕೋ ಅಂದರೆ ಕುಳಿತುಕೊಂಡು ಕೂತ್ಕೋ ಅಂತಾರೆ ಆಡು ಭಾಷೆಯಲ್ಲಿ. ನೋಡಿಕೊಂಡು ಅಂದರೆ ನೋಡಿಕೊಂಡು. ಅದೇ ರೀತಿಯಲ್ಲಿ ಸನ್ಯಾಸಿ ಅಂತಂದರೆ ಸನ್ಯಾಸಿ, ಬರುತ್ತೀನಿ ಬರುತ್ತೇನೆ, ಮೇಲಿನ, ತಕ್ಕೊಂಡು ತೆಗೆದುಕೊಂಡು, ಆಯಿತು ನಾವು ಆಯಿತು ಅಂತ ಅಂತೀವಲ್ಲ ಹಾಡು ನುಡಿಯಲ್ಲಿ, ಅದು ಗ್ರಾಂಥಿಕ ರೂಪದಲ್ಲಿ ಏನಾಗುತ್ತೆ, ಚೇಂಜ್ ಆಗುತ್ತೆ, ಆಯಿತು ಅಂತ ಆಗುತ್ತೆ. ಆಡ್ತಾ ಅಂದರೆ ಹಾಡುತ್ತಾ, ಕುಂದ್ರು ಅಂತಂದರೆ ಕುಳಿತುಕೊಳ್ಳುವುದಕ್ಕೆ ನಾವು ಕುಂದ್ರು ಅಂತ ಕರಿತೀವಿ ಆಡು ಭಾಷೆಯಲ್ಲಿ. ಕೂಡು ಅಂತಂದರೆ ಕುಳಿತುಕೋ ಅಂದರೆ ಕೂರ್ರಿ ಅಂತಾರಲ್ಲ, ಅದೇ ರೀತಿಯಲ್ಲಿ ಕುಳಿತುಕೋ ಅಂತ. ಈ ರೀತಿ ನಾವು ಆಡು ಭಾಷೆಗೂ ಮತ್ತು ಗ್ರಾಂಥಿಕ ಭಾಷೆಗೂ ಇರುವಂಥ ವ್ಯತ್ಯಾಸವನ್ನು ನಾವು ಈ ತರಗತಿಯಲ್ಲಿ ಒಂದು ಬ್ಯಾಸಭ್ಯಾಸ ಒಂದೇ ಮರದ ನೆರಳು ಒಂದು ಬ್ಯಾಸಭ್ಯಾಸದ ಬಗ್ಗೆ ನಾವು ಈ ತರಗತಿಯಲ್ಲಿ ನೋಡಿದ್ದೇವೆ ಮಕ್ಕಳೇ. ಈ ಒಂದು ನಿಮಗೆ ಅರ್ಥವಾದಲ್ಲಿ ಲೆಸನ್ಸ್ ಪದಗಳ ಒಂದು ಅರ್ಥಗಳು ನಿಮಗೆ ಅರ್ಥವಾದಲ್ಲಿ ಕನ್ನಡ ಲಿಟಲ್ ಸ್ಟಾರ್ಸ್ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ಕಾಯಿರಿ. ಧನ್ಯವಾದಗಳು.